ಆಮೇಲೆ ಅವ್ರಿಗೆಲ್ಲ ಒಂದು ಕೊರಗಿತ್ತು. ಅದು ಕೊನೆಯಲ್ಲಿ ಹೇಳ್ಕೊಂಡಿದ್ರು ಅವರು. ಕೊನೆಯಲ್ಲಿ ಒಂದು ಚಾನಲ್ ಯಾವುದೋ ಒಂದು ಮಾಧ್ಯಮದಲ್ಲಿ ಹೇಳಿದರು ಅವರು. ಅವ್ರ ತಂದೆ ಯಾರು ಅನ್ನೋದೇ ಅವರಿಗೆ ಗೊತ್ತಿರಲಿಲ್ಲ. ಅಂದರೆ ಖಚಿತವಾಗಿ ಬಯೋಲಾಜಿಕಲ್ ಫಾದರ್ನ ಅವರು ಒಂದು ಫೋಟೋ ತೋರಿಸಿ, ನೋಡು ಇವರಂತೆ ನಮ್ಮ ಅಪ್ಪ ಅಂತ ನನಗೆ ನಮ್ಮ ಮನೇಲಿ ಎಲ್ರಿಗೂ, ನಮ್ಮ ಅಕ್ಕಂಗೆ, ನನ್ನ ತಮ್ಮಂಗೆ, ನಮ್ಮ ಅಮ್ಮಂಗೆ ಎಲ್ಲ, ನೋಡು ಇವರು ನಮ್ಮ ಅಪ್ಪ ಅಂತ ಫೋಟೋಲಿ ತೋರಿಸಿದ್ರು, ಇವ್ರು ನಿಮ್ಮ ಅಜ್ಜ ಅಂತ. ಅವರೇ ಅವಾಗ ನಮ್ಮ ಅಪ್ಪಂಗೆ 50 ವರ್ಷ. 50 ವರ್ಷದವರೆಗೂ ಅವ್ರ ಅಪ್ಪ ಹೇಗಿದ್ದಾರೆ ಅನ್ನೋದೇ ಅವ್ರು ನೋಡಿರಲಿಲ್ಲ. ಬಯೋಲಾಜಿಕಲ್ ಫಾದರ್ ಅಲ್ಲ, ಹೆಸರಿಗೋಸ್ಕರ ಅಷ್ಟೇ ಅಪ್ಪ ಅಂತ. ಸೊ ಹುಟ್ಟಿಸಿದ್ದು ಬೇರೆ ಅವ್ರು ಯಾರೋ, ಬಟ್ ಮದುವೆ ಆಗಿದ್ದು ಅಜ್ಜಿ ಇನ್ಯಾರನೋ. ಎಲ್ಲೂ ಅವರು ಅದನ್ನು ಹೇಳ್ಕೊಳ್ಳೋಕ್ಕೆ ಹಿಂಜರಿ. ಯಾಕೆ, ನನ್ನ ತಾಯಿ ಕಳಂಕ ಬಂದ್ಬಿಡುತ್ತೆ, ಜನ ಏನಾದರೂ ಬೇರೆ ಮಿಸ್ಟೇಕ್ ಮಾಡ್ಕೊಳ್ತಾರಾ, ಏನು ಮಾಡ್ತಾರಾ ಅನ್ನೋದೊಂದಿತ್ತು.